ಬಡ್ಡಿ ಆಡೋ ನಾಗರಾಳ್ ಬಡ್ಡಿ ಬಸಲಿಂಗಪ್ಪನ ಆಡಿಯೋ ಭಾಗ 2. ಎಸ್ ವೀಕ್ಷಕರೇ, ರಾಯಬಾಗ್ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಕೆಲವು ಬಡ ಜನರಿಗೆ ದುಡ್ಡು ಕೊಟ್ಟು ಅದಕ್ಕೆ ಬಡ್ಡಿ ಮೇಲೆ ಬಡ್ಡಿ ಮಾಡಿ ಹೈಫೈ ಜೀವನ ನಡೆಸುತ್ತಿರುವ ಬಡ್ಡಿ ಬಸಲಿಂಗಪ್ಪ. ಈ ಬಡ್ಡಿ ಬಸಲಿಂಗಪ್ಪ ಜಕ್ಕಪ್ಪ ಚೌಗ್ಲಾ ಹಾಗೂ ಅಪ್ಪಾಜಿ ಚೌಗ್ಲಾ ಎಂಬ ನಾಗರಾಳ್ ಮೂಲದ ಅಣ್ಣ ತಮ್ಮನಿಗೆ ಕೇವಲ 1,20,000 ದುಡ್ಡು ಕೊಟ್ಟು ಅದಕ್ಕೆ 9 ತಿಂಗಳಲ್ಲಿ 14,80,000 ಬಡ್ಡಿ ಮಾಡಿ ದಿನನಿತ್ಯ ಕಿರುಕುಳ ಕೊಡ್ತಾ ಇದ್ದಾನಂತೆ. ಇನ್ನು ಜಕ್ಕಪ್ಪ ಕರೆ ಮಾಡಿ ಕೇಳಿದಾಗ ಯಾವ ರೀತಿ ಪದ ಬಳಕೆ ಮಾಡಿ ಬೈತಾ ಇದ್ದಾನೆ ಅಂತ ನೀವೇ ನೋಡಿ. ಈಗ ನೆನಪಾಗೈತಿ ಬೋಸಡಿ ಮಕ್ಕಳು ನಿಮಗೆ ಮತ್ತೇನ್ ಮಾಡವಪ್ಪ, ಹಾಗಾಗಿ ನೆನಪಾತಾವ ಹೆಂಗ ಈಗ ಹೋದ್ರ ಹೇಳಿದ್ವ ಅಕ್ಕ ಅದನ್ನ ಅದ್ರ ಏನೈತಿ ಅದ್ರ ಎಟ್ಟೈತಿ ಹೋದ್ರ ಇದನ್ನ ಮಾಡ್ತಾನಕತಾನ ಅಂತ ಒಂದು ಕುಲ ಮಾಡಲಪ್ಪ. ಅದಕ್ಕೆ ನನ್ನ ಫೋನ್ ಹತ್ತದಾತ ಅಕ್ಕ ಅಂತ ಬೇರೆದವ್ರ ಫೋನ್ಲೆ ಇದು ಮೊನ್ನೆ ಇಲ್ಲೇ ಬಂದಿನಿ. ಅದಕ್ಕೆ ಹೋದ್ರ ಎಟ್ಟೈತಿ ಹಣ ಅಂದ್ರೆ ಸುಮ್ಮನೆ ಹಚ್ಚಿವಪ್ಪ ಗೊತ್ತೈತಿ ನಮಗ ಗುರುದಪ್ಪ ಕರೆ ಅಂದ್ರೆ ನಾನು ಅಂದ್ರೆ ಇಲ್ಲಿ ಹೇಳ್ಬೇಕಲ್ಲ ಮಗ ಇಲ್ಲ ತಗೊಂಡ್ ಗೊತ್ತೈತಿಲ್ಲ ನೀ ತಗೊಂಡ್ ಯಾರು ಕೇಳಿದ್ರೆ ಮಾತಾಡಿಸಿ ಬೋಸಡಿ ಮಗನ ಇಲ್ಲ ನಿನ್ಗತಕ ಅದ ಇದು ಮಾಡ್ಸೋದ್ ಕಾರಣ ಕ್ಲಿಯರ್ ಇಲ್ಲಿ ನಿನ್ಗತಕ ಮಾತಾಡಿಸಿದಲ್ಲ ಬೋಸಡಿ ಮಗನ ಬಡ್ಡಿ ಕೊಡ್ಲ ಗಟ್ಟು ಕೊಡ್ಲತ್ತಂದ ಇಲ್ಲ ಮತ್ತೆ ತಿಳಿದಲ್ಲ ಪುಚ್ಚ ಮಕ್ಕಳ ಈಗ ಕೇಳತ್ತೀನಿ ನಾನು ಇಲ್ಲಕ್ಕ ಇದು ಮಾಡ್ಸೋಂತ ಅದನ್ನ ವ್ಯವಸ್ಥೆ ಮಾಡ್ಸೋಂತ ಇಲ್ಲ ಕೊಡ್ತೇವೆ ಕಾದ. ಇನ್ನು 1,20,000ಕ್ಕೆ 14,80,000 ಬಡ್ಡಿ ಅಂದ್ರೆ ನೀವೇ ಲೆಕ್ಕ ಮಾಡಿ ನೋಡಿ. ದಿನಕ್ಕೆ 5,481 ರೂಪಾಯಿ 48 ಪೈಸೆ. ಇನ್ನು ಪೊಲೀಸ್ ಇಲಾಖೆ ಇದನ್ನ ತೀವ್ರವಾಗಿ ಗಮನಿಸಿ ಈತನಿಗೆ ಕಾನೂನಿನ ರುಚಿ ತೋರಿಸಬೇಕಾಗಿದೆ. ದಿನಕ್ಕೆ ಇಷ್ಟೊಂದು ಬಡ್ಡಿ ಅಂದ್ರೆ ಈತನ ಹೈಫೈ ಜೀವನ ಹೇಗಿರಬಹುದು? ಸುದ್ದಿಗೆ ಹೇಳಿಕೆ ಕೊಟ್ಟವನ ಕುಟುಂಬದವರಿಗೆ ಈ ಬಸಲಿಂಗಪ್ಪನ ಸ್ನೇಹಿತ ಶಿವಾನಂದ್ ಸುದ್ದಿ ಡಿಲೀಟ್ ಮಾಡಿಸಿ ಅಂತ ಹೇಳ್ತಿದಾನಂತೆ. ನಮಸ್ಕಾರ, ಫೋನ್ ಹಚ್ಚಿರ್ರಿ, ಸ್ವಲ್ಪ ಮೀಟಿಂಗ್ ಆಗಿದ್ದೀನಿ ನಾನು. ಹೇಳ್ರಣ್ಣ, ಏನೈತ್ರಿ ಸಮಸ್ಯೆ? ಏನಿಲ್ರಿ ಅದ ಸ್ವಲ್ಪ ಅದನ್ನ ಬಂದ್ ಮಾಡತ್ತೆ ಅದ ಮತ್ ಬರಾಕೈತ ಅನ್ನಕತ್ತೀರಿ. ಯಾರ ಅನ್ನತ್ತಿರ? ಇಲ್ಲ ಅದ ಅನ್ನಕತ್ತೀರ. ಯಾರ್ರಿ ಯಾರ ಅನ್ನತ್ತಾರ? ಅದು ಬೇಕಲ್ಲ, ಜಕ್ಕಪ್ಪ ಚೌಗ್ಲಾ ಅನ್ನತ್ತಾರ, ಯಾರ ಅನ್ನತ್ತಾರ ಬೇಕಲ್ಲ? ಇಲ್ರಿ ಅವ್ರ ಇದ ಬಸ್ನಿಂದ ಅನ್ನತ್ತಿದ್ರ. ನಿಮಗ್ ಬಸ್ಲಿಂಗನ್ನ ಫೋನ್ ಹಚ್ಚಿರ್ರಿ? ಇಲ್ರಿ ನಾವ್ ಅಲ್ಲೇ ಹೋಗಿದ್ವಿರ್ಲ ಅವಾಗ ಅಲ್ರಣ್ಣ, ಈಗ ಮತ್ ನೀವ್ ಫೋನ್ ಹಚ್ಚತ್ತಿರ್ಲ ಒಳ್ಳೆ ಇದ ಅದಂದಾಗ ಅದ್ ಬಂದ್ಬೇಕ ಹಚ್ಚಿರ್ರಿ ಅಲ್ಲಿ. ಏನತ್ತರಿ? ನಾ ಹೇಳೋದ್ ನಿಮಗ್ ಅರ್ಥ ಆಗವತ್ರಿ. ಈಗ ಏನ್ ನೀವ್ ಮತ್ ಬರತಾವತ ಅಂದ್ರಲ್ಲ, ಅದನ್ನ ಫೋನ್ಯಾಗ ಹೇರು ಅಥವಾ ಅಲ್ಲಿ ಕರಿಸಿ ಹೇರು? ಅಲ್ಲಿ ಫೋನ್ ಟಾಟೆ ಅಂದ್ರ ಯಾರ್ರಿ? ಶಿವನಪ್ಪ ಅಂದ್ರ ಯಾರ್ರಿ? ಪಾಟೀಲ್ ರೀ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಎಷ್ಟು ಜನ ಅಮಾಯಕರು ಈತನಿಗೆ ಬಲಿಯಾಗ್ತಾ ಇದ್ದಾರೆ ಹಾಗೂ ಈತ ಸರ್ಕಾರಿ ಗೈರಾನ್ ಜಾಗದಲ್ಲಿ ಕಬ್ಬು ಬೆಳೆದಿರುವ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ವೀಕ್ಷಿಸಿ ಟೈಮ್ಸ್ 24x7 ಬೆಳಗಾವಿ ಸುದ್ದಿವಾಹಿನಿ.